ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹವ್ಯಕರ ಶೈಲಿಯ ಮಾವಿನಹಣ್ಣಿನ ಸಾಸಿವೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾವಿನಹಣ್ಣು ಕಾಡು ಮಾವಿನಹಣ್ಣು ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಅದು ನಮಗೆ ಸಿಗಲ್ವಲ್ಲ. ಆದ್ದರಿಂದ ನಾನು ರಸಪುರಿ ಮಾವಿನಹಣ್ಣೆ ತೊಗೊಂಡಿದ್ದೀನಿ. ಅದು ಮಸಾಲೆ ಮಾಡ್ಕೊಳ್ಳೋದಕ್ಕೆ 1 ಕಪ್ ತೆಂಗಿನಕಾಯಿ, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಬೆಲ್ಲ ಮತ್ತು ಒಂದು 5-6 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಾಸಿವೆ ಒಣಮೆಣಸಿನ್ಕಾಯಿ ಯಾವುದೂ ಕೂಡ ಹುರಿದಿಲ್ಲ, ಅದನ್ನು ಹಸಿನೇ ಹಾಕಿಬಿಟ್ಟು ಮಾಡ್ಕೊಳ್ಳೋಂಥ ಒಂದು ಮಸಾಲೆ. ಅದಕ್ಕೆ ಮಾವಿನಹಣ್ಣು ಸಾಸಿವೆ ಅಂದರೆ ಮೇನ್ ಸಾಸಿವೆನೇ ಇದಕ್ಕೆ ಪದಾರ್ಥ ಬೇಕಾಗಿರೋದು. ಇದು ಒಗ್ಗರಣೆಗೆ ಸಾಮಾನು ನೋಡಿ, ಸಾಸಿವೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಫಸ್ಟು ನಾವು ಒಂದು ಮಸಾಲೆ ಸಾಮಾನು ತೊಗೊಂಡಿದ್ದೀವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಬಿಡೋಣ. ಕಾಯಿ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಇದಿಷ್ಟೂ ನೈಸಾಗಿ ಬರಬೇಕೀಗ. ಮಾವಿನಹಣ್ಣು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಸಿಪ್ಪೆನೆಲ್ಲ ಕಿವುಚ್ಕೊಂಡು ಅದರದ್ದು ರಸ ತೆಕ್ಕೊಳ್ತೀನಿ. ನೋಡಿ, ಈಗ ಅದಾಯ್ತದು. ಅದಕ್ಕೆ ಈಗ ನಾವು ಮಾವಿನಹಣ್ಣು ಹಾಕ್ಕೊಂಡು ಅದನ್ನು ಸ್ವಲ್ಪ ಜಜ್ಕೊಂಡಂಗೆ ಮಾಡ್ಕೊಳ್ಳೋಣ, ಸ್ವಲ್ಪ ಕಿವುಚ್ಕೊಂಡಂಗೆ. ಯಾಕೆಂದರೆ ಅದಕ್ಕೆ ಖಾರ ಉಪ್ಪೆಲ್ಲ ಹಿಡಿಬೇಕಾ ಒಳಗಡೆ ತನಕ, ಅದಕ್ಕೋಸ್ಕರ. ಇದು ಏನು ಕುದಿಸೋದಿಲ್ಲ, ಬರೀ ಹಸಿ. ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಮಾವಿನಹಣ್ಣು ಸಾಸಿವೆ ರೆಡಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನೂ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋವಂಥ ಮಸಾಲೆ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಆಯ್ತೀಗ ಮಸಾಲೆ ಹಾಕ್ಕೊಂಬಿಡೋಣ. ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮಾವಿನಹಣ್ಣು ಸಾಸಿವೆ ರೆಡಿ. ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಗ್ಗರಣೆ ಸಹಿತ ಅದಕ್ಕೆ ಹಾಕ್ಬಿಡೋಣ. ಮಾವಿನಹಣ್ಣಿನ ಸಾಸಿವೆ ರೆಡಿ. ಇದು ಅನ್ನದ ಜೊತೆಗೆ, ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಪದಾರ್ಥ ಇದು. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.